ಹಾಯ್ ಫ್ರೆಂಡ್ಸ್, ತುಂಬ ಕ್ವಿಕ್ಕಾಗಿ ತುಂಬ ಸಿಂಪಲ್ಲಾಗಿ ಇಡ್ಲಿನ ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬರೋಣ. ಇಲ್ಲಿ ನಾನು ಇಡ್ಲಿ ರವಾನ ಯೂಸ್ ಮಾಡ್ತಾ ಇದ್ದೀನಿ. ಇದು ಆಲ್ರೆಡಿ ಮಸಾಲ ಎಲ್ಲ ಇದೆ ಇದರಲ್ಲಿ. ಸೊ ಇದಕ್ಕೆ 1 ಕಪ್ಪಷ್ಟು ನಾವು ಮೊಸರನ್ನ ಹಾಕಬೇಕು. ಸೊ ಇಲ್ಲಿ ಸ್ವಲ್ಪ ನೀರನ್ನ ಹಾಕಿ ಕನ್ಸಿಸ್ಟೆನ್ಸಿ ಬರುವವರೆಗೂ ನಾವು ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಬೇಕು. ಈ ಕನ್ಸಿಸ್ಟೆನ್ಸಿ ಬರಬೇಕು. ಇಡ್ಲಿ ಪಾತ್ರೆಯಲ್ಲಿ ನೀರು ಮತ್ತು ಹುಣಸೆಹಣ್ಣು ಹಾಕಿಟ್ಟಿದ್ದೀನಿ. ಇಲ್ಲಿ ನೋಡಿ ಹಿಟ್ಟನ್ನ ಎಷ್ಟು ಚೆನ್ನಾಗಿ ಬಂದಿದೆ. ಸೊ ಇವಾಗ ನಾವು ಇಡ್ಲಿ ಪಾತ್ರೆಗೆ ಈ ಥರ ಆಯಿಲ್ನ ಹಚ್ಚಿಬಿಟ್ಟು ಇವಾಗ ಬ್ಯಾಟರ್ನ ಇದ್ರ ಮೇಲೆ ಇಟ್ಕೋಬೇಕು. ನೋಡಿ ಹಿಟ್ಟನ್ನ ಈ ಕನ್ಸಿಸ್ಟೆನ್ಸಿಯಲ್ಲಿರಬೇಕು. ತುಂಬ ಥಿಕ್ಕಾಗಿರಬಾರ್ದು, ತುಂಬ ತೆಳುವಾಗಿ ಕೂಡ ಇರಬಾರ್ದು. 10 ಮಿನಿಟ್ಸ್ ನಾವು ನೆನೆಯೋದಕ್ಕೆ ಇಡಬೇಕು ಮೊಸರಲ್ಲೇ. ಸೊ ಇವಾಗ ಚೆನ್ನಾಗಿ ಬಾಯ್ಲ್ ಆಗ್ತಿದೆ ಹುಣಸೆಕಾಯಿ ಮತ್ತು ನೀರು. ಅದ್ರ ಮೇಲೆ ನಾವು ಎಲ್ಲ ಇಡ್ಲಿ ಪಾತ್ರೆನ ಇಟ್ಕೊಳ್ಳೋಣ. ಸೊ ಬೆಂದಿದೆ ನೋಡಿ. ಸೊ ನಿಮಗೆ ನಾನು ಮಾಡಿರೋ ಇಡ್ಲಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಬಾಯ್ ಬಾಯ್.